पैसे की दिक्कत आए, शरीर में बीमारी आए, लोग तुम्हें चिढ़ाए, लोग गलत गलत बात तुम्हारे ऊपर लाए, तो भी आप चिंतित ना हो जाइए। कहीं हर कमी घटी मेरे से भाग जाएगा और मुझे मेरा यीशु ही संभालेगा। मेरा यीशु ही संभालेगा। बोलिए, ಎಲ್ಲರೂ ಮಾಡಿಲ್ಲ. ನನ್ನ ಯೇಸುವೇ ಕಾಯ್ತಾನೆ. ನನ್ನ ಯೇಸುವೇ ನನಗೆ ಸಂಬಳಿಸ್ತಾನೆ. ಪ್ರಭುವ, ಈ ಒಳ್ಳೆ ಮಾತುಗಳಿಂದ ನನ್ನ ಮಕ್ಕಳಿಗೆ, ನನ್ನ ಸಭಿಕರಿಗೆ, ರಕ್ಷಿಸಲ್ಪಟ್ಟಂತ ನಿನ್ನ ಮಕ್ಕಳಿಗೆ ದೇವರೇ ಮಾತಾಡಿ. ನಿನ್ನ ಮಕ್ಕಳು ಸ್ವಾಮಿ ತಮ್ಮ ಅಮೂಲ್ಯವಾದ ಸಮಯ ನೀಡಿಕೊಂಡಿದ್ದಾರೆ. ಈ ಲೋಕದಲ್ಲಿರುವಂತಹ ಅವರೆಲ್ಲ ವಿಷಯಗಳು ಕಳ್ಕೊಂಡು ನಿನ್ನನ್ನೇ ಒಪ್ಪಿಕೊಂಡು ಬಂದಿದ್ದಾರೆ. ವ್ಯಾಪಾರಸ್ಥನು ಯಾವ ರೀತಿ ಕಟ್ಟದೆ ಒಂದು ಉತ್ತಮವಾದಂತಹ ಮುತ್ತನ್ನು ಸಂಪಾದನೆ ಮಾಡಲಿಕ್ಕೆ ಅವನಿರುವಂತ ಎಲ್ಲಾ ಮುತ್ತುಗಳು ಮಾಡಿಬಿಟ್ಟನು, ಅವನ ಜೀವನವನ್ನೇ ಮಾಡ್ಕೊಂಡನು, ಉತ್ತಮವಾದ ಮುತ್ತು ಸೆಲೆಕ್ಟ್ ಮಾಡ್ಕೊಂಡನು. ಅದು ಸ್ವರ್ಗನೇ ಇತ್ತು. ಇವತ್ತು ನನ್ನ ಸಭೆಯಲ್ಲಿರುವಂತಹ ಒಂದೊಂದು ಕುಟುಂಬ ದೇವರೇ ಲಕ್ಷ ಲಕ್ಷ ಗಂಟೆ ಹಣ ಕಟ್ಟನೆ ನಿನ್ನ ಸೇವೆಗಾಗಿ ವ್ಯಯ ಮಾಡಿದ್ದಾರೆ. ಅವ್ರು ಯಾವತ್ತೂ ಈ ಹಣ ಇದ್ರೆ ನನ್ನ ಜಿಂದಿಗೆ ಐತದಾಗಿ ವಿಚಾರ ಮಾಡಲಿಲ್ಲ, ನನ್ನ ಮಗಳಿಗೆ ಐತಿದ್ದು ನನ್ನ ಮಗನಿಗೆ ಐತದಾಗಿ ವಿಚಾರ ಮಾಡಿಲ್ಲ ದೇವರೇ. ಅವರೆಲ್ಲವೂ ನಿನಗಾಗಿ ವ್ಯಯ ಮಾಡಿದ್ದಾರೆ ಮತ್ತು ಅವರು ನಿನ್ನನ್ನೇ ಹೊಂದಿಕೊಂಡಿದ್ದಾರೆ, ನಿನ್ನನ್ನೇ ನೋಡಿದ್ದಾರೆ. ಅವ್ರ ಸಮಯದಲ್ಲಿ ಪಡೆದಿದ್ದಾರೆ ಪ್ರಭುವ. ಈ ಲೋಕದ ಸ್ನೇಹ ಬಿಟ್ಟು ನಿನ್ನನ್ನೇ ಸ್ನೇಹಿತರಾಗಿ ಮಾಡ್ಕೊಂಡಿದ್ದಾರೆ. ಇವತ್ತು ನಾವು ಮಾಡೋದೇವೆ ಗವರ್ಮೆಂಟ್ ಸರ್ವೆಂಟ್, ಬಿಸಿನೆಸ್ ಮ್ಯಾನ್, ಒಳ್ಳೆ ಊಟ ಮಾಡ್ಕೊಂಡು ಸ್ವಾಮಿ ತನ್ನ ಕುಟುಂಬದೊಂದಿಗೆ ಎಂಜಾಯ್ ಮಾಡಬೇಕಾಗಿತ್ತು ಪ್ರಭು. ಆ ಎಲ್ಲ ಸುಖ ಒಂದು ಕಡೆ ಇಟ್ಟು ಅವರು ನಿನ್ನನ್ನು ಸ್ನೇಹಿತ ಮಾಡಿದ್ದಾರೆ, ನಿನ್ನನ್ನು ರಿಸೀವ್ ಮಾಡಿದ್ದಾರೆ. ಈ ಎಲ್ಲ ಮಕ್ಕಳು ಪ್ರಭು ಮತ್ತಾಯ ಅವನ್ನೆಲ್ಲ ಬಿಟ್ಟು ನಿನ್ನಿಂದ ಬಂದನು. ಮುಂದೆ ಕರೆದು ನನ್ನ ಕೈ ಬಿಡಲಿಲ್ಲ. ಅವನ ನೌಕರಿ ಹೋಯ್ತು, ಅವನ ಹಣ ಹೋಯ್ತು, ಅವನ ಮನೇಲಿ ಅವನ ಹೆಂಡತಿ ಮಕ್ಕಳಿಗೆ ಇಜ್ಜತ್ ಬಿಟ್ಟರು. ಅವನಿಗೆ ಸಮಾಜ ಬೈಲತ್ತು ನಿಜ ಅಪ್ಲಿಕೇಶನ್ ಆ ಯೇಸುವಿನ ನಡೆದ ಪಾರ್ಕೇಶನ್ ಹೇಳಿದ್ರು. ಅದರ ಒಂದು ದಿನ ಅದೇ ಮತ್ತಾಯ 28 ಪುಸ್ತಕ 28 ಅಧ್ಯಾಯಗಳು ಬರೆದು ಈ ಪವಿತ್ರ ಬೈಬಲ್ನಲ್ಲಿ ಅವನ ಮಾತುಗಳು ಯೇಸುವಿನ ಚಿಂತನೆ ಬರೆದಿಟ್ಟಿದ್ದಾರೆ. ಇವತ್ತು ಬೈಬಲ್ ಓದುವಾಗಲೆಲ್ಲ ಮತ್ತಾಯ ಎಂಬುದಾಗಿ ಸುತ್ತಗೊಳ್ತು. ದುನಿಯಾ ಯಾವ ಜಗತ್ತಿರಲಿ ಆ ಪುಸ್ತಕ ಅವನು ಬರೆದು 2000 ವರ್ಷಗಳಾಗದು ಹಾಗೆ ಹಿಡಿದುಕೊಂಡು ಇವತ್ತು ನನ್ನ ಕೈನ ಕರ್ತನ ಬರುತ್ತಂತ ಅವನ ಹೆಸರು ಎಲ್ಲರ ಬಾಯಿಗೆ. ಯಾಕಂತ ಹೇಳುವಾಗ ಆ ಭೂಲೋಕದ ಶ್ರೀಮಂತಿಕೆ ಅವನು ಬಿಟ್ಟು ಯೇಸು ನಿಜವಾದಂತ ಮತ್ತು ಸ್ವರ್ಗದ ಮುತ್ತು ಇವನೇ ಎಂಬ ಹಾಗೆ ಯೇಸುವನ್ನೇ ಹಿಡಿದುಕೊಂಡು ದೇವರವನಿಗೆ ಅಷ್ಟು ಉನ್ನತ ಮಾಡಿದ್ದಾನೆ. ಪರಲೋಕದಲ್ಲಿ 12 ಬಾಗಿಲುಗಳಿವೆ. ಒಂದು ಬಾಗಿಲ ಮೇಲೆ ಮತ್ತಾಯನ ಬಾಗಿಲುಗಳಾಗಿ ಬಂದಿರುತ್ತದೆ. ದೇವರ ಮಕ್ಕಳಿಗೆ ಗೊತ್ತು, ನೀವು ಎಲ್ಲ ಮುತ್ತುಗಳು ಮಾಡಿಕೊಂಡು ನಿಮ್ಮ ಜಿಂದಗಿ ಮಾಡಿಕೊಂಡು ಕರ್ತನಿಗಾಗಿ ಹೊಂದಿಕೊಳ್ತಾ ಇದ್ದೀರಿ. ನಿಮ್ಗೆ ಒಳ್ಳೆಯದಾಗುತ್ತೆ, ನಿಮಗೋಸ್ಕರ ಒಳ್ಳೆಯದಾಗಿದೆ. ಎಲ್ಲ ಸಭೆಗಳಲ್ಲಿ ದೇವರನ್ನು ಕಾಪಾಡ್ತಾರೆ. ಎಲ್ಲ ಮಕ್ಕಳಿಗೆ ಆಶೀರ್ವದಿಸಿ ನಿಮ್ಮ ಮಕ್ಕಳಿಗೆ ತೃಪ್ತಿಗೊಳಿಸಬೇಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಈ ಸಂದೇಶದ ಜೀವನದಲ್ಲಿ ಬಹಳ ದೊಡ್ಡ ಸಮಾಧಾನ ಮತ್ತು ಬಿಡಿಗೆ ತಲೆಮಲಾಗಿ ಯೇಸು ನಾಮದಲ್ಲಿ ಬಿಡಿಕೊಳ್ತೀನಿ ನಮ್ಮ